ಕೊಬ್ಬರಿ ಮಿಕ್ಸಿಗೆ ಹಾಕೋಣ. ಇವಾಗ ಹುರಿದಿಟ್ಕೊಂಡಿರೋ ಶೇಂಗಾ, ಹುರಿದಿಟ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಶೇಂಗಾ ಹಾಕೋಣ. ಹಾಗೇನೆ ಬಿಳಿ ಎಳ್ಳು ಹುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು. ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಈ ಥರ ಆಗಿದೆ. ಈಗ ಸ್ವಲ್ಪ ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋಣ. ಒಂದು ಸ್ವಲ್ಪ ಅಲ್ಲ, ಮೀಡಿಯಮ್ ಸೈಜು ಉಳ್ಳಾಗಡ್ಡಿ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. 1-2 ಟೊಮೊಟೊ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕೋಣ. ಒಂದು ಸ್ವಲ್ಪ ಕೊತ್ತಂಬರಿ. ಈಗ ಮಿಕ್ಸಿ ಮಾಡ್ಕೊಂಬಿಡೋಣ. ಈ ಥರ ಆಗಿದೆ. ಈಗ ಒಂದು ಸ್ವಲ್ಪ ಚಕ್ಕೆ ಲವಂಗ ಪುಡಿ, ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಪುಡಿ ಹಾಕ್ತಿದ್ದೀನಿ. ನೀವು ಚಕ್ಕೆ ಲವಂಗ ಹಾಗೆ ಕೂಡ ಹಾಕ್ಕೋಬೋದು. 1-2 ಸ್ಪೂನು ಧನಿಯಾ ಪೌಡ್ರು. ಈಗ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಅರಿಶಿನ ಪುಡಿ ಹಾಕೋಣ. 2 ಸ್ಪೂನು ಖಾರ ಪುಡಿ ಹಾಕೋಣ. ಹಾಗೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಇದರಲ್ಲೇ ಮಸಾಲದಲ್ಲೇ ಹಾಕ್ಕೊತಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ನಾನು ನೀರು ಹಾಕಿಲ್ಲ, ಫಸ್ಟಿಂದ ಟೊಮೊಟೊನು ಉಳ್ಳಾಗಡ್ಡಿ ಹಾಕಿದ್ದೀನಲ್ಲ ಅದರಲ್ಲೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ರೆಡಿ ಆಗಿದೆ ಎಣ್ಣೆ ಬದನೆಕಾಯಿಗೆ ಬೇಕಾಗಿರುವ ಮಸಾಲ. ಈ ಮಸಾಲನ್ನ ಒಂದು ಪಾತ್ರೆಗೆ ತಕ್ಕೊಂಬಿಡೋಣ. ಈ ಮಸಾಲಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. ಕಲಿಸ್ಕೊಂಬಿಡೋಣ ಚೆನ್ನಾಗಿ. ಇದು ಕಲಿಸ್ಕೊಂಬಿಟ್ಟಿನಿ. ಇದನ್ನು ಸೈಡಿಗೆ ಇಟ್ಕೊಂಬಿಡೋಣ. ಇನ್ನೊಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಣ. ಈ ಬದನೆಕಾಯಿನ ಈ ಥರ ತುಂಬೆಲ್ಲ ಸಣ್ಣದಾಗಿ ಇಟ್ಕೊಂಡು ಉಳಿದಿದ್ದು ಕಟ್ ಮಾಡಿಟ್ಟಿನಿ. ಇದನ್ನು ಸೆಂಟ್ರಾಗಿ 4 ಹೋಳು ಥರ ಕಟ್ ಮಾಡಿಬಿಡೋಣ. ಈ ಥರ ಎಲ್ಲವನ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ಒಳಗೆ ಏನೇನು ಹುಳ ಇದಾವೇನೋ ಅಂತ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಇದನ್ನು ನೀರಿಗೆ ಹಾಕ್ಬಿಡೋಣ. ಈಗ ಎಲ್ಲವೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಿನಾಗ. ಈ ಬದನೆಕಾಯಿಗೆ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆಯನ್ನು ತುಂಬೋಣ. ಈ ಥರ ಕಲಸಿಟ್ಕೊಂಡಿರೋ ಮಸಾಲೆಯನ್ನು ತುಂಬ್ಕೋಬೇಕು. ಥರ ಇಟ್ಕೋಬೇಕು. ಒಂದು ಪ್ಲೇಟ್ನಾಗ ಇಟ್ಬಿಡೋಣ ಎಲ್ಲವೂ. ಎಲ್ಲ ಬದನೆಕಾಯಿಗೂ ಮಸಾಲ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ಈಗ
ಗ್ರೇವಿ ಅಷ್ಟು ಬೇಡ ಅಂದರೆ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಮಾಡ್ಕೋಬೋದು. ನಾನು 1/4 kg ಅಷ್ಟು ಬದನೆಕಾಯಿ ತೊಗೊಂಡಿದ್ದೆ, ಅದಕ್ಕೆ ನಾನು ಸ್ವಲ್ಪ ಗ್ರೇವಿ ಇರಲಿ ಅಂತಲೇ ಸ್ವಲ್ಪ ಜಾಸ್ತಿ ಮಸಾಲೆ ಹಾಕ್ಕೊಂಡಿದ್ದೀನಿ. ಈಗ ರೆಡಿಯಾಗಿದೆ ಅಲ್ಲ ಬದನೆಕಾಯಿ, ಸರ್ವ್ ಮಾಡ್ಕೊಂಬಿಡೋಣ. ಈಗ ರೆಡಿಯಾಗಿದೆ ಎಣ್ಣೆ ಬದನೆಕಾಯಿ. ಈ ಎಣ್ಣೆ ಬದನೆಕಾಯಿನ ಚಪಾತಿ ಜೊತೆಗಾಗಲಿ ರೊಟ್ಟಿ ಜೊತೆಗಾಗಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಅನ್ನದ ಜೊತೆಗೆ ತಿಂದರೂ ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.